KRPP ಸಂಸ್ಥಾಪಕರಾದಂಥ ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಈ ಭಾಗದಲ್ಲಿ ಪಾರ್ಟಿಗೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ನನ್ನ ಭಾವನೆ. ಈಗ ಜನಾರ್ದನ್ ರೆಡ್ಡಿ ಅವರಿಗೂ ನಿಮಗೂ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು ಎಲೆಕ್ಷನ್ ಆ ಸಂದರ್ಭದಲ್ಲಿ. ಈಗ ಆ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗೋ ಎಲ್ಲ ಮನಸ್ಸುಗಳು ಪಕ್ಷಕ್ಕೆ ಬಂದರೆ ಪಕ್ಷಕ್ಕಿಂತ ದೊಡ್ಡದೇನೂ ಇಲ್ಲ, ಪಕ್ಷನೇ ನಮಗೆ ಇಂಪಾರ್ಟೆಂಟು. ಹಾಗಾಗಿ ಪಕ್ಷಕ್ಕೆ ಅವರು ಬಂದರೆ ಎಲ್ಲ ಮರೆತು ಎಲ್ಲರೂ ಕೆಲಸ ಮಾಡಿ ಮತ್ತೆ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಅಭಿಪ್ರಾಯ ನಮ್ಮದು. ಬಹಳಷ್ಟು ಅನುಕೂಲ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ. ಯಾಕಂದರೆ ಮೊದಲಿಂದ ಕೂಡ ಪಕ್ಷವನ್ನು ಒಂದು ಮಟ್ಟಕ್ಕೆ ತಂದಂಥವ್ರು. ಹಾಗಾಗಿ ಮುಂದೆ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇನ್ನೂ ಬಲಿಷ್ಠವಾಗಿ ಪಾರ್ಟಿ ಬೆಳೆಯುತ್ತೆ ಅಂತ ಒಂದು ಅಭಿಪ್ರಾಯ. ಜನಾರ್ದನ್ ರೆಡ್ಡಿ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ, ನಿಮಗೂ ಗೊತ್ತಿರಬೇಕು, KRP ಪಕ್ಷ ನಾವು ಬಿಜೆಪಿ ಸೂಕ್ತ. ಇಂಥ ಕಂಡೀಷನ್ಸ್ ಹಾಕಿ ಪಕ್ಷಕ್ಕೆ ಬರೋರನ್ನ ಯಾರೂ ಒಪ್ಪಲ್ಲ ಅಂತ ನನಗೆ ಅನಿಸುತ್ತೆ. ಯಾವತ್ತೂ ಕೂಡ ಬೇಷರತ್ತಾಗಿ ಪಕ್ಷಕ್ಕೆ ಜಾಯಿನ್ ಆಗಿ ಪಕ್ಷ ಇನ್ನು ಒಳ್ಳೆಯ ಮಟ್ಟಕ್ಕೆ ಬಂದ ಮೇಲೆ ಅದನ್ನು ಹೈಕಮಾಂಡ್ ಅವರು ಗುರುತಿಸ್ತಾರೆ. ಆಮೇಲೆ ಮುಂದೆ ಒಳ್ಳೆ ಇದನ್ನು ಆಗುತ್ತೆ ಇಲ್ಲಿ ಬಳ್ಳಾರಿಗೆ ಅಂತ. ಅದನ್ನು ಬಿಟ್ಟು ನಾವು ಕಂಡೀಷನ್ಸ್ ಹಾಕ್ತೀವಿ ಅಂತಂದರೆ, ಕಂಡೀಷನ್ಸ್ ಒಪ್ಪಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತು ಎಷ್ಟು ಬಲಿಷ್ಠವಾಗಿ ಭಾರತ ದೇಶದಲ್ಲಿ ಬೆಳೆದಿದೆ ಅಂತೇಳಿ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಕಂಡೀಷನ್ಸ್ ಹಾಕೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. KRPP ಸಂಸ್ಥಾಪಕರಾದಂಥ ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಈ ಭಾಗದಲ್ಲಿ ಪಾರ್ಟಿಗೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ನನ್ನ ಭಾವನೆ. ಈಗ ಜನಾರ್ದನ್ ರೆಡ್ಡಿ ಅವರಿಗೂ ನಿಮಗೂ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು ಎಲೆಕ್ಷನ್ ಆ ಸಂದರ್ಭದಲ್ಲಿ. ಈಗ ಆ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗೋ ಎಲ್ಲ ಮನಸ್ಸುಗಳು ಪಕ್ಷಕ್ಕೆ ಬಂದರೆ ಪಕ್ಷಕ್ಕಿಂತ ದೊಡ್ಡದೇನೂ ಇಲ್ಲ, ಪಕ್ಷನೇ ನಮಗೆ ಇಂಪಾರ್ಟೆಂಟು. ಹಾಗಾಗಿ ಪಕ್ಷಕ್ಕೆ ಅವರು ಬಂದರೆ ಎಲ್ಲ ಮರೆತು ಎಲ್ಲರೂ ಕೆಲಸ ಮಾಡಿ ಮತ್ತೆ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಅಭಿಪ್ರಾಯ ನಮ್ಮದು. ಬಹಳಷ್ಟು ಅನುಕೂಲ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ. ಯಾಕಂದರೆ ಮೊದಲಿಂದ ಕೂಡ ಪಕ್ಷವನ್ನು ಒಂದು ಮಟ್ಟಕ್ಕೆ ತಂದಂಥವ್ರು. ಹಾಗಾಗಿ ಮುಂದೆ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇನ್ನೂ ಬಲಿಷ್ಠವಾಗಿ ಪಾರ್ಟಿ ಬೆಳೆಯುತ್ತೆ ಅಂತ ಒಂದು ಅಭಿಪ್ರಾಯ. ಜನಾರ್ದನ್ ರೆಡ್ಡಿ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ, ನಿಮಗೂ ಗೊತ್ತಿರಬೇಕು, KRP ಪಕ್ಷ ನಾವು ಬಿಜೆಪಿ ಸೂಕ್ತ. ಇಂಥ ಕಂಡೀಷನ್ಸ್ ಹಾಕಿ ಪಕ್ಷಕ್ಕೆ ಬರೋರನ್ನ ಯಾರೂ ಒಪ್ಪಲ್ಲ ಅಂತ ನನಗೆ ಅನಿಸುತ್ತೆ. ಯಾವತ್ತೂ ಕೂಡ ಬೇಷರತ್ತಾಗಿ ಪಕ್ಷಕ್ಕೆ ಜಾಯಿನ್ ಆಗಿ ಪಕ್ಷ ಇನ್ನು ಒಳ್ಳೆಯ ಮಟ್ಟಕ್ಕೆ ಬಂದ ಮೇಲೆ ಅದನ್ನು ಹೈಕಮಾಂಡ್ ಅವರು ಗುರುತಿಸ್ತಾರೆ. ಆಮೇಲೆ ಮುಂದೆ ಒಳ್ಳೆ ಇದನ್ನು ಆಗುತ್ತೆ ಇಲ್ಲಿ ಬಳ್ಳಾರಿಗೆ ಅಂತ. ಅದನ್ನು ಬಿಟ್ಟು ನಾವು ಕಂಡೀಷನ್ಸ್ ಹಾಕ್ತೀವಿ ಅಂತಂದರೆ, ಕಂಡೀಷನ್ಸ್ ಒಪ್ಪಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತು ಎಷ್ಟು ಬಲಿಷ್ಠವಾಗಿ ಭಾರತ ದೇಶದಲ್ಲಿ ಬೆಳೆದಿದೆ ಅಂತೇಳಿ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಕಂಡೀಷನ್ಸ್ ಹಾಕೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. KRPP ಸಂಸ್ಥಾಪಕರಾದಂಥ ಜನಾರ್ದನ್ ರೆಡ್ಡಿ ಅವರು ಭಾರತೀಯ ಜನತಾ ಪಾರ್ಟಿಗೆ ಬಂದರೆ ಈ ಭಾಗದಲ್ಲಿ ಪಾರ್ಟಿಗೆ ಒಳ್ಳೆಯದೇ ಆಗುತ್ತೆ ಅಂತೇಳಿ ನನ್ನ ಭಾವನೆ. ಈಗ ಜನಾರ್ದನ್ ರೆಡ್ಡಿ ಅವರಿಗೂ ನಿಮಗೂ ಸಾಕಷ್ಟು ಭಿನ್ನಾಭಿಪ್ರಾಯ ಇತ್ತು ಎಲೆಕ್ಷನ್ ಆ ಸಂದರ್ಭದಲ್ಲಿ. ಈಗ ಆ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗೋ ಎಲ್ಲ ಮನಸ್ಸುಗಳು ಪಕ್ಷಕ್ಕೆ ಬಂದರೆ ಪಕ್ಷಕ್ಕಿಂತ ದೊಡ್ಡದೇನೂ ಇಲ್ಲ, ಪಕ್ಷನೇ ನಮಗೆ ಇಂಪಾರ್ಟೆಂಟು. ಹಾಗಾಗಿ ಪಕ್ಷಕ್ಕೆ ಅವರು ಬಂದರೆ ಎಲ್ಲ ಮರೆತು ಎಲ್ಲರೂ ಕೆಲಸ ಮಾಡಿ ಮತ್ತೆ ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿನ ಬಲಿಷ್ಠವಾಗಿ ಕಟ್ಟಬೇಕು ಅಂತ ಅಭಿಪ್ರಾಯ ನಮ್ಮದು. ಬಹಳಷ್ಟು ಅನುಕೂಲ ಆಗುತ್ತೆ ಭಾರತೀಯ ಜನತಾ ಪಾರ್ಟಿಗೆ. ಯಾಕಂದರೆ ಮೊದಲಿಂದ ಕೂಡ ಪಕ್ಷವನ್ನು ಒಂದು ಮಟ್ಟಕ್ಕೆ ತಂದಂಥವ್ರು. ಹಾಗಾಗಿ ಮುಂದೆ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಇನ್ನೂ ಬಲಿಷ್ಠವಾಗಿ ಪಾರ್ಟಿ ಬೆಳೆಯುತ್ತೆ ಅಂತ ಒಂದು ಅಭಿಪ್ರಾಯ. ಜನಾರ್ದನ್ ರೆಡ್ಡಿ ಅವರು ಒಂದು ಮಾತು ಹೇಳಿದ್ರು ಮೊನ್ನೆ, ನಿಮಗೂ ಗೊತ್ತಿರಬೇಕು, KRP ಪಕ್ಷ ನಾವು ಬಿಜೆಪಿ ಸೂಕ್ತ. ಇಂಥ ಕಂಡೀಷನ್ಸ್ ಹಾಕಿ ಪಕ್ಷಕ್ಕೆ ಬರೋರನ್ನ ಯಾರೂ ಒಪ್ಪಲ್ಲ ಅಂತ ನನಗೆ ಅನಿಸುತ್ತೆ. ಯಾವತ್ತೂ ಕೂಡ ಬೇಷರತ್ತಾಗಿ ಪಕ್ಷಕ್ಕೆ ಜಾಯಿನ್ ಆಗಿ ಪಕ್ಷ ಇನ್ನು ಒಳ್ಳೆಯ ಮಟ್ಟಕ್ಕೆ ಬಂದ ಮೇಲೆ ಅದನ್ನು ಹೈಕಮಾಂಡ್ ಅವರು ಗುರುತಿಸ್ತಾರೆ. ಆಮೇಲೆ ಮುಂದೆ ಒಳ್ಳೆ ಇದನ್ನು ಆಗುತ್ತೆ ಇಲ್ಲಿ ಬಳ್ಳಾರಿಗೆ ಅಂತ. ಅದನ್ನು ಬಿಟ್ಟು ನಾವು ಕಂಡೀಷನ್ಸ್ ಹಾಕ್ತೀವಿ ಅಂತಂದರೆ, ಕಂಡೀಷನ್ಸ್ ಒಪ್ಪಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲರಿಗೂ ಇಡೀ ಪ್ರಪಂಚಕ್ಕೆ ಗೊತ್ತು ಎಷ್ಟು ಬಲಿಷ್ಠವಾಗಿ ಭಾರತ ದೇಶದಲ್ಲಿ ಬೆಳೆದಿದೆ ಅಂತೇಳಿ. ಹಾಗಾಗಿ ಈ ಟೈಮ್ನಲ್ಲಿ ನಾವು ಕಂಡೀಷನ್ಸ್ ಹಾಕೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.